ಬಸವಣ್ಣನೇ ತಂದೆ, ಬಸವಣ್ಣನೇ ತಾಯಿ, ಬಸವಣ್ಣನೇ ಪರಮ ಬಂಧುವನಿಗೆ ಒಂದು 5 ನಿಮಿಷ ಮಾತಾಡ್ರಿ ಅಂತಂದ್ರೆ ಮಾತಾಡ್ತೀವಿ, ಇಲ್ಲ ನಿಮ್ಮ ಮಾತೇ ಕೇಳ್ಕೊಂಡು ಹೋಗ್ರಿ ಅಂತ ಹೇಳಿದ್ರೆ ನೀವು ಮಾತಾಡ್ರಿ, ಕೇಳ್ಕೊಂಡು ಹೋಗ್ತೀವಿ. ನಾವು ಮಾತಾಡೋದು ನೀವು ಮಾತಾಡ್ತೀವಿ, ಕೇಳಿದಾಗ ಮಾತು ಬರಲ್ಲಲ್ಲ. ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ಬಸವಾದಿ ಶರಣದಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಶ್ರೀಮಠದ ಕರ್ತೃ ಇನ್ನು ಆರಾಧ್ಯ ಗುರುವರ್ಯ ಗುರು ರೇವಣ ಸಿದ್ದೇಶ್ವರರನ್ನ, ಶ್ರೀಮಠದ ಸಮಸ್ತ ಗುರು ಪರಂಪರೆಯನ್ನು ಸ್ಮರಿಸಿಕೊಂಡು, ಭಾರತದ ಎಲ್ಲ ದಾರ್ಶನಿಕರನ್ನ, ಸನಾತನ ಧರ್ಮದ ಎಲ್ಲ ಸಂತ ಮಹಂತ ಶಿವಯೋಗಿಗಳನ್ನು ಸ್ಮರಿಸಿಕೊಳ್ತಾ, ನೇಕಾರ್ ನಗರದ ಉಪಬಡಾವಣೆಯಾಗಿರ್ತಕ್ಕಂತಹ ಸಿಂಧೇ ನಗರ, ಈ ಒಂದು ಎಲ್ಲ ವಾರ್ಡಿನ ಸದ್ಭಕ್ತರು ಕೂಡಿಕೊಂಡು ಬನ್ನಿ ಮಹಾಕಾಳಿಯ ದೇವಸ್ಥಾನದ ನಿರ್ಮಾಣ ಹಾಗೂ ಮೂಲ ವಿಗ್ರಹಗಳ ಪ್ರಾಣ ಪ್ರತಿಷ್ಠಾಪನೆಯ ತನ್ನಿಮಿತ್ತವಾಗಿ ಹಮ್ಮಿಕೊಂಡಿರತಕ್ಕಂತಹ ಈ ಒಂದು ಕಾರ್ಯಕ್ರಮದ ಪವಿತ್ರ ಪ್ರಾಂಗಣದಲ್ಲಿ ಪವಿತ್ರ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರಲ್ಲಿ, ಈ ವಾರ್ಡಿನ ಕಾರ್ಪೊರೇಟರಲ್ಲಿ ಎಲ್ಲರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸ್ತಾರೆ. ಎಲ್ಲ ಸಂಗೀತದ ಕಲಾವಿದರಲ್ಲಿ ಕೂಡ ಶರಣಾರ್ಥಿಗಳು. ನಮ್ಮಲ್ಲಿ ನಾವು ಏನು ಮಾಡಕ್ ಕುಂತೀವಪ್ಪ ಅಂತಂದ್ರೆ, ಧರ್ಮವನ್ನ ಆಚರಣೆ ಮಾಡ್ತಾ ಇದ್ದೀವಿ, ಅದರನ್ನ ಅಳವಡಿಸ್ಕೊಳ್ತಾ ಇಲ್ಲ, ಅಡಾಪ್ಷನ್ ಇಲ್ಲ, ಸುಮ್ಮನೆ ಆಚರಣೆ ಮಾಡೋದು. ತಾವೆಲ್ಲ ಈ ರಾಕೆಟ್ ಸ್ಯಾಟಲೈಟ್ ಅನ್ನು ಉಡಾವಣೆ ಮಾಡುತ್ತಲ್ಲ, ಆ ರಾಕೆಟ್ ಬಗ್ಗೆ ತಮ್ಗೆ ಗೊತ್ತಿರಬೇಕು. ಆ ರಾಕೆಟ್ ಅನ್ನ, ಆ ಉಪಗ್ರಹವನ್ನು ಉಡಾವಣೆ ಮಾಡೋದಕ್ಕೆ ಅನ್ಯ ಗ್ರಹಕ್ಕೆ ಕಳಿಸ್ಬೇಕಾದ್ರೆ ಅದಕ್ಕೆ 3 ಹಂತ ಇದೆ. ಆ 3 ಹಂತಗಳಲ್ಲಿ ಅದು ಸ್ಪೀಡ್ ಇರ್ತದೆ. ಅದನ್ನ ಫ್ಯೂಸ್ ಅಂತ ಕರೀತಾರೆ. ಆ ಫ್ಯೂಸ್ ಅಲ್ಲಿ ಮೊದಲನೇ ಫ್ಯೂಸ್ ಏನ್ ಮಾಡುತ್ತೆ ಅಂದ್ರೆ, ರಾಕೆಟ್ ಅನ್ನು ಸ್ಟಾರ್ಟ್ ಮಾಡಿದ್ಮೇಲೆ ಸುಮಾರು 1,500 ಕಿಲೋಮೀಟರ್ ತನಕ ಆ ರಾಕೆಟ್ನನ್ನು ಅದು ತಗೊಂಡು ಹೋಗ್ತದೆ. ಅದಾದ್ಮೇಲೆ ಆ ಫ್ಯೂಸ್ ಕೆಲಸ ಮಾಡೋದಿಲ್ಲ. ಅದಾದ ನಂತರ 1,500 1,500 ಕಿಲೋಮೀಟರ್ ಹೋಗಿರುವಂತಹ ರಾಕೆಟ್ನ ಮತ್ತೊಂದು ಫ್ಯೂಸ್ ಕನೆಕ್ಟ್ ಆಗಿ ಆ ಫ್ಯೂಸ್ ಏನ್ ಮಾಡ್ತದೆ, 3,000 ಕಿಲೋಮೀಟರ್ ತನಕ ತಗೊಂಡು ಹೋಗ್ತದೆ. 3,000 ಕಿಲೋಮೀಟರ್ ತನಕ ಸೆಕೆಂಡ್ ಫ್ಯೂಸ್ ತಗೊಂಡು ಹೋದ್ಮೇಲೆ ಮತ್ತದು ಕೆಲಸ ಮಾಡೋದಿಲ್ಲ, ನಿಂತು ಬಿಡುತ್ತೆ. ಅದಾದ್ಮೇಲೆ ಇರ್ತಕ್ಕಂತಹ 3ನೇ ಫ್ಯೂಸ್ ಏನಿದೆಯಲ್ಲ, ಆ ಫ್ಯೂಸು ಇನ್ನು ಎಷ್ಟು 1,000 ಕಿಲೋಮೀಟರ್ ಆದ್ರೂ ಇರಲಿ, ಈ 2 ಫ್ಯೂಸಿಗೆ ಲಿಮಿಟ್ ಇದೆ. 1,500 ಕಿಲೋಮೀಟರು, ಅದಾದ್ಮೇಲೆ 3,000 ಕಿಲೋಮೀಟರ್ ಲಿಮಿಟ್ ಇದೆ. ಆ ಕೊನೆ ಫ್ಯೂಸಿಗೆ ಲಿಮಿಟ್ ಇರೋದಿಲ್ಲ. ಅದು ಎಷ್ಟು 1,000 ಕಿಲೋಮೀಟರ್ ಆದ್ರೂ ಅದು ತಗೊಂಡು ಹೋಗ್ತದೆ. ಹಾಗೆ ಮಾನವ ಜನ್ಮ ಅಂತ ನಾವೆಲ್ಲ ಹುಟ್ಟು ಬಂದಿದ್ದೀವಲ್ಲ, ನಾವು ಕೂಡ ಒಂದು ರಾಕೆಟ್ ಇದ್ದಂಗೆ. ಆತ್ಮ ಅನ್ನತಕ್ಕಂಥದ್ದನ್ನ ಉಪಗ್ರಹ ಅಂತ ಕರಿತೀವಿ. ಆ ಆತ್ಮ ಭಗವಂತನಿಂದ ಬಂದಿದೆ. ಆ ಭಗವಂತನ ಹತ್ರ ಮತ್ತೆ ಹೋಗಿ ಸೇರ್ಬೇಕಲ್ಲ, ಅದು ಅಲ್ಲಿ ಹೋಗ್ಬಿಟ್ಟು ಸೆಟಲ್ ಆಗ್ಬೇಕಲ್ಲ. ಅದಕ್ಕೆ ನಮಗೂ ತರ ನಮ್ಮ ಜೀವನದಲ್ಲೂ ನಮ್ಮ ಬದುಕಿನಲ್ಲೂ 3 ಫ್ಯೂಸ್ ಇದಾವೆ. ಯಾವ 3 ಫ್ಯೂಸ್ ಅಂದ್ರೆ, ಭಕ್ತಿ ಅನ್ನತಕ್ಕಂಥದ್ದು ಒಂದು ಫ್ಯೂಸ್, ಸೇವೆ ಅನ್ನತಕ್ಕಂಥದ್ದು 2ನೇ ಫ್ಯೂಸ್. ಅದೆರಡು ಇದ್ರೆ ಸಾಕ. ಅದರ ಜೊತೆಗೆ ಜ್ಞಾನ ಅನ್ನತಕ್ಕಂಥದ್ದಿದೆಯಲ್ಲ, ಅದು 3ನೇ ಫ್ಯೂಸ್.
ನಾವೆಲ್ಲ ಬಹಳ ಜನ ಏನ್ ಮಾಡಕತ್ತೀವಿ ಅಂದ್ರೆ ಭಕ್ತಿ ಮಾಡ್ತೀವಿ ನೋಡಿ. ಗುಡಿ ಕಟ್ಟೋದು ಯಾತಕ್ರಿ? ದೇವರಿಗೆ ಜಾಗ ಇಲ್ವಾ? ಅಣು ಋಣ ತೃಣಕಾಷ್ಟದಲ್ಲೂ ಅಧಿದೇವತೆಯಾಗಿರ್ತಕ್ಕಂತಹ ಜಗನ್ಮಾತೆ ಎಲ್ಲದರೊಳಗೆ ಅವಳ ಸಾನ್ನಿಧ್ಯ ಇದೆ. ಆದ್ರೆ ಅವಳಗೊಂದು ಗುಡಿ ಅಂತ ಕಟ್ಟಿ ಪೂಜೆ ಮಾಡೋ ಅವಶ್ಯಕತೆ ಏನಿದೆ ಅಂದ್ರೆ, ನಾವು ತಿಳ್ಕೊಂಡಿವಿ ದೇವರಿಗೂ ಗುಡಿ ಕಟ್ಟಿದ್ವಿ. ನಾವು ದೇವರಿಗೆ ಗುಡಿ ಕಟ್ಟಿಲ್ಲ, ನಮ್ಮಲ್ಲಿರ್ತಕ್ಕಂತಹ 3 ಫ್ಯೂಸ್ಗಳನ್ನು ಖಾತ್ರಿ ಮಾಡ್ಕೊಳಕತ್ತೀವಿ. ನಾವು ಭಕ್ತರದೀವ, ಸೇವೆ ಮಾಡಕತ್ತೀವ ಮತ್ತು ಜ್ಞಾನ ಪಡೆದಿದ್ದೀವ ಅಂತಕ್ಕಂಥದ್ದನ್ನ ಖಾತ್ರಿ ಮಾಡ್ಕೊಳಕ್ ನಾವು ಗುಡಿ ಕಟ್ಟಿರ್ತಕ್ಕಂಥದ್ದು. ಆ ದೇವರ ಗುಡಿ ಕಟ್ಟೋದ್ರಲ್ಲಿ ಕಟ್ಟಬೇಕು ಅನ್ನತಕ್ಕಂತಹ ಮನಸ್ಥಿತಿ ಬಂತು, ಆ ಮರದಲ್ಲಿ ದೇವಿ ಇದ್ದಾಳೆ ಅನ್ನತಕ್ಕಂತಹ ನಂಬಿಕೆ ಮತ್ತು ಭಕ್ತಿ ಬಂತು. ಇದು ಮೊದಲನೇ ಫ್ಯೂಸ್. ಇದಾದ್ಮೇಲೆ ನಮ್ಮ ಕೈಲಾದ ಸಹಾಯಗಳನ್ನು ಮಾಡಿ ಯಾರೋ ಸಿಮೆಂಟು, ಯಾರೋ ಟೈಲ್ಸು, ಯಾರೋ ಒಂದು ಸಣ್ಣ ಸಣ್ಣ ಸೇವೆಗಳನ್ನು ಮಾಡಿ ಒಬ್ರು ಮೂರ್ತಿ ಮಾಡಿಸ್ಕೊಡೋದು, ಎಲ್ಲರೂ ಒಂದಷ್ಟು ಕೈಲಾದ ದುಡ್ಡುಗಳನ್ನು ಕೊಟ್ಟು ಕಾಸು ಎಲ್ಲ ನಿಮ್ಮ ಕೈಲಾದಂಥದ್ದು ಮಾಡಿದಿರಲ್ಲ, ಇದು 2ನೇ ಫ್ಯೂಸ್. ಇದು ಸೇವೆಯಿಂದ. ಇವೆರಡೇ ಇದ್ರೆ ಮತ್ತು ನಾವು ಪ್ರಯಾಣವನ್ನು ಪೂರ್ಣ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು 3ನೇ ಫ್ಯೂಸ್. ಅದು ಎಲ್ಲಿ ಸಿಗಾಕತ್ತೈತಿ 3ನೇ ಫ್ಯೂಸ್ ಅಂತಂದ್ರೆ, ಈಗ ಬಂದು ಕುಂತಿರಲ್ಲ ಇಲ್ಲಿ ಆ 3ನೇ ಫ್ಯೂಸ್ ಸಿಗಾಕತ್ತೈತಿ. ಸೇವೆ ಭಕ್ತಿ ಅನ್ನತಕ್ಕಂಥದ್ದು ಜಾಗೃತವಾಗಬೇಕು, ಸೇವೆ ಅನ್ನತಕ್ಕಂಥದ್ದು ಸಮರ್ಪಣೆ ಆಗ್ಬೇಕು, ಜ್ಞಾನ ಅನ್ನತಕ್ಕಂಥದ್ದು ಸಿದ್ಧಿ ಆಗ್ಬೇಕು. ಇವು 3 ಇಲ್ಲದೇ ನಾವು ಮಾಡತಕ್ಕಂಥ ಆಚರಣೆಗಳು ಮೌಢ್ಯ ಆಗ್ತವೆ, ಮೂಢನಂಬಿಕೆ ಆಗ್ತವೆ ಹೊರತಾಗಿ ದೈವತ್ವದೆಡೆಗೆ ನಮ್ಮನ್ನು ಕೊಂಡೊಯ್ಯೋದಿಕ್ಕೆ ಸಾಧ್ಯವಿಲ್ಲ. ದೈವತ್ವವನ್ನ ಕಾಣಬೇಕಾದ್ರೆ, ಭಗವಂತನ ಅನುಗ್ರಹ ನಮಗೆ ಪ್ರಾಪ್ತಿ ಆಗಬೇಕಾದ್ರೆ ನಾವು ಈ 3 ಫ್ಯೂಸ್ಗಳನ್ನು ಚೆನ್ನಾಗಿ ನಿಭಾಯಿಸಿ. ನವರಾತ್ರಿ ಒಳಗೆ ತಾಯಿಯಂದ್ರದ್ದು ಸಂಭ್ರಮನೋ ಸಂಭ್ರಮ. ಬೆಳಿಗ್ಗೆ 3 ಗಂಟೆಗೆ ಬಾಜು ಮನೆಯೊಳಗೆ ಹೇಳೋ ಮುಂಚೆ ನಾನೇ ಹೋಗಿ ಬನ್ನಿ ಮರ ಸುತ್ತು ಬರಬೇಕು ಅಂತ ಬರ್ತೀವಿ. ಏನು ಮೇಕಪ್ಪು, ಏನು ಬಟ್ಟೆ, 9 ದಿವ್ಸಕ್ಕೆ ಬೇಕಾದದೆಲ್ಲ ಸೆಟ್ ಇಟ್ಕೊಂಡ್ಬಿಟ್ಟಿರ್ತೀವಿ. ಮತ್ತೆ ಹಂಗ 4ಕ್ಕೆ ಬಂದು ಬೇವಿನ ಗಿಡ ಸುತ್ತಿ ಮನ್ಯಾಗ ಹೋಗಿ ಕೆಲಸ ಮಾಡೋರು ಇಲ್ಲ, ಮತ್ತು ಹಾಸಿಗೆಗೆ ಹೋಗೋದು, ಮತ್ತೆ 8ಕ್ಕೆ ಹೇಳೋದು, 3ಕ್ಕೆ ಮಾತ್ರ ಬನ್ನಿ ಮರ ಭೇಟಿ ಆಗೋದು, ಹೇಳೋದು 8ಕ್ಕೆ. ಆಚರಣೆ ಇರತಕ್ಕಂಥದ್ದು ಅಡಾಪ್ಷನ್ ಆಗಬೇಕು. ಭಾವ ಸಂಬಂಧ ಭಗವಂತನ ಜೊತೆಗೆ, ದೇವರ ಜೊತೆಗೆ ಭಾವ ಸಂಬಂಧ ಇದೆ. ಬ್ರಿಟಿಷ್ ಅಧಿಕಾರಿ ಪೀಟರ್ ಅಂತ ತಮಿಳುನಾಡಲ್ಲಿ ಮಧುರೈಯಲ್ಲಿ ಒಂದು ಪೂಜೆ ನಡೆದಿರುತ್ತೆ. ಆ ಪೂಜೆನಲ್ಲಿ ಒಂದು ಬುಟ್ಟಿಯಲ್ಲಿ ಮಣ್ಣು, ಒಂದು ಬುಟ್ಟಿಯಲ್ಲಿ ಕಟ್ಟಿಗೆ, ಒಂದು ನೀರು, ಎಲ್ಲದಕ್ಕೂ ಪಂಚಭೂತಗಳ ಅನುಸಾರವಾಗಿ ಪೂಜೆ ಮಾಡ್ತಿರ್ತಾರೆ. ಆ ಪೀಟರ್ ಕೇಳ್ತಾನೆ, ನೀವು ಭಾರತೀಯರು ಬಹಳ ಹುಚ್ಚರು ಅಂತ ತಿಳ್ಕೊಂಡಿದ್ದೆ, ಆದರೆ ಈ ಮಟ್ಟಕ್ಕೆ ಹುಚ್ಚರು ಅಂತ ಗೊತ್ತಿರಲಿಲ್ಲ ಅಂತ. ಆಗ ಅಲ್ಲಿದ್ದಂಥ ಒಬ್ಬ ಮನುಷ್ಯ ಕೇಳ್ತಾನೆ, ಯಾಕ್ರಿ ನಮ್ಮನ್ನು ಹುಚ್ಚರಂತೀರಿ ಅಂತ. ಇಲ್ಲ, ಆ ಮಣ್ಣು ತುಂಬಿಟ್ಟಿರಿ, ಅದಕ್ಕೆ ಪೂಜೆ ಮಾಡಕತ್ತೀರಿ. ಈ ಮರ ಐತಿ, ಮರಕ್ಕೆ ಪೂಜೆ ಮಾಡಕತ್ತೀರಿ. ಇಲ್ಲಿ ನೀರು ತುಂಬಿಟ್ಟಿರಿ, ನೀರು ಪೂಜೆ ಮಾಡಕತ್ತೀರಿ. ನಿಮ್ಮಂತ ಹುಚ್ಚರು ಯಾರಿದಾರಪ್ಪ ಅಂತ ಕೇಳ್ತಾನೆ. ಇಲ್ರಿ, ಅದು ಎಲ್ಲದರೊಳಗೂ ದೇವರಿದ್ದಾನೆ ಅಂತ ನಾವು ಪೂಜೆ ಮಾಡ್ತೀವಿ ಅಂತ ಅವ ಹೇಳ್ತಾನೆ. ಅಲ್ಲ ಕಣಪ್ಪ, ನಮ್ಮಲ್ಲೂ ಅದಾವ ಇವೆಲ್ಲ, ಆದ್ರೆ ನಾವೇನು ಪೂಜೆ ಮಾಡಲ್ಲ, ನೀವ್ಯಾಕೆ ಇದನ್ನೆಲ್ಲ ಪೂಜೆ ಮಾಡ್ತೀರಾ ಅಂತ ಕೇಳಿದಾಗ ಆ ಪೀಟರ್ಗೆ ಆ ಭಾರತೀಯ ಉತ್ತರ ಕೊಡ್ತಾನೆ, ಮಣ್ಣು, ಕಲ್ಲು, ಗಿಡ, ಮರ, ಕಟ್ಟಿಗೆ ಎಲ್ಲದರೊಳಗೂ ದೇವರನ್ನ ಕರ್ಕೊಂಡು ಬಂದು ಕೂರಿಸೋ ತಾಕತ್ ಯಾರಿದ್ರೆ ಅದು ಭಾರತೀಯರಿಗೆ ಮಾತ್ರ ಇದೆ. ಹಾಗಾಗಿ ನಮ್ಮ ಭಾರತೀಯರ ಭಕ್ತಿ ಇದೆಯಲ್ಲ, ಅದು ಜಾಗೃತ ಆಗಿಬಿಡ್ತು ಅಂತಂದ್ರೆ ಎಲ್ಲರೊಳಗೂ ದೇವರನ್ನ ಕಾಣ್ತೀವಿ, ಎಲ್ಲದರೊಳಗೂ ದೇವರನ್ನ ಕಾಣ್ತೀವಿ. ಕಾಣುವುದರ ಜೊತೆಗೆ ಆ ದೇವರನ್ನ ಒಂದಾಗುವ ಪರಿ ಇದೆಯಲ್ಲ, ಅದು ಜ್ಞಾನ. ದೇವರು ಕಾಣೋದು ಬೇರೆ, ದೇವರೆಡೆಗೆ ಹೋಗೋದಿದೆಯಲ್ಲ ಅದು ಬಹಳ ಮುಖ್ಯ. ಆ ದೇವರೆಡೆಗೆ ಹೋಗಬೇಕಾದ್ರೆ ಅದಕ್ಕೆ ಜ್ಞಾನ ಅನ್ನತಕ್ಕಂಥದ್ದು ಬಹಳ ಮುಖ್ಯ ಅನ್ನತಕ್ಕಂಥದ್ದು. ಅಂತಹ ಜ್ಞಾನವನ್ನು ಪಡ್ಕೊಳ್ಳುವ ಸಲುವಾಗಿ ಬಹುಶಃ ಭಕ್ತಿಯ ಜಾಗೃತಿಯೂ ಆಗಿದೆ, ತಮ್ಮಲ್ಲಿ ಸೇವೆಯ ಜಾಗೃತಿಯೂ ಆಗಿದೆ. ಬಹಳ ಸಂತೋಷ ಅನಿಸ್ತದೆ ತಮ್ಮನ್ನೆಲ್ಲ ನೋಡಿದ್ರೆ. ಮನೆ ಮಕ್ಕಳು ಮದುವೆ ಮಾಡುವಂತಹ ಸಂಭ್ರಮ ಇವತ್ತು ನೀವು ಗುಡಿ ಕಟ್ಟಿ ಓಪನ್ ಮಾಡ್ತಾ ಇರತಕ್ಕಂಥದ್ದು ನಿಮ್ಮ ಮುಖದಲ್ಲಿ ಕಾಣ್ತಾ ಇದೆ. ಅಂದ್ರೆ ನೀವೆಷ್ಟರ ಮಟ್ಟಕ್ಕೆ ಅದಕ್ಕೆ ಭಾವನಾತ್ಮಕವಾಗಿ ಸಂಬಂಧ ಇಟ್ಕೊಂಡಿದ್ದೀರಾ ಅಂತಕ್ಕಂಥದ್ದು ಬಹಳ ಸಂತೋಷ ಆಗ್ತದೆ.
ಎಲ್ಲ ವಾರ್ಡಿನವರು ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಸಹಾಯ ಮಾಡಿರ್ತಕ್ಕಂತಹ ಕೈಗಳಿಂದ ಹಿಡಿದುಕೊಂಡು, ಇದರ ಸೇವೆ ಮಾಡಿರ್ತಕ್ಕಂತಹ ಕೈಗಳಿಂದ ಹಿಡಿದುಕೊಂಡು, ಕುಂಭಾವರ್ಪಣ ಮಾಡಿರ್ತಕ್ಕಂಥ ಕೈಗಳ ತನಕ ತಾಯಿ ಅನುಗ್ರಹ ಮಾಡಲಿ, ಆ ರಟ್ಟೆಗಳಿಗೆ ಬಲ ಕೊಟ್ಟು ಶಕ್ತಿಯನ್ನು ಕೊಡಲಿ, ಎಲ್ಲರಲ್ಲಿ ಜ್ಞಾನವನ್ನ, ಅರಿವನ್ನ, ಸಂಸ್ಕಾರವನ್ನ ಬೆಳೆಸ್ಕೊಳ್ಳುವಂಥವರಾಗಿ. ದೇವಸ್ಥಾನ ಕಟ್ಟೋದು ನಮ್ಮಲ್ಲಿರ್ತಕ್ಕಂತಹ ಜ್ಞಾನವನ್ನ, ಸಂಸ್ಕಾರಗಳನ್ನ, ಭಕ್ತಿಯನ್ನ ಜಾಗೃತಿ ಮಾಡಿಕೊಳ್ಳೋದು. ದೇವರಿಗೆ ಜಾಗ ಇಲ್ಲ ಅಂತ ದೇವಸ್ಥಾನ ಕಟ್ಟಲ್ಲ. ಇದ್ರ ಜಾಗೃತನೇ ಮಾಡ್ಕೊಳ್ಳೋದೇನೆ 2 ಊದಿನ ಕಡ್ಡಿ ತಂದು 25 ಲಿಸ್ಟ್ ಹೇಳಿ ದೇವರಿಗೆ ನಮಸ್ಕಾರ ಮಾಡಿ ಅದನ್ನ ಚುಚ್ಚ ಹೊಗೆ ಕುಡಿದು ಅವಕ್ಕೆ ಅಲರ್ಜಿ ಆಗ್ಬೇಕು ದೇವರಿಗೆ. ಹಂಗ ಮಾಡೋದಿಲ್ಲ ಅಂತ ಭಕ್ತಿ ಅಂದಿಲ್ಲ. ನಮ್ಮನ್ನು ನಾವು ದೇವರಿಗೆ ಸಮರ್ಪಣೆ ಮಾಡೋದನ್ನ ಭಕ್ತಿ ಅಂತಾರೆ. ನಾನು ಈ ಕಾರ್ಯಕ್ರಮಕ್ಕೆ ಬರುವಾಗಲೇ ಹೇಳಿದ್ದೆ, 7 ಗಂಟೆಗೆ ನಾವು ಬರ್ತೀವಪ್ಪ, ನನ್ನನ್ನು 8 ಗಂಟೆ ಹೊರಗಡೆ ಕಳಿಸ್ಕೊಡ್ಬೇಕು ಅಂತ. ಯಾಕೆ ಅಂದರೆ ಅಲ್ಲಿ ಆನಂದ ನಗರದಲ್ಲಿ ಈರಣ್ಣನ ಗುಡಿ ದೇವಸ್ಥಾನದಲ್ಲಿ ಕೂಡ ನಮ್ಮ ಕಾರ್ಯಕ್ರಮ ಇದೆ. ಅನಿವಾರ್ಯ ನಾನು ನಾಳೆ ನಮ್ಮ ಮಠದ ಜಾತ್ರೆ ಪ್ರಾರಂಭ, ಪ್ರವಚನ ಶುರುವಾಗ್ತದೆ. ನಾ ಎಲ್ಲೂ ಬರಲ್ಲ ಅಂತ ಹೇಳಿದ್ರು ಬಹುಶಃ ನಾನು ಅಮ್ಮನವ್ರನ್ನ ಉಪಾಸನೆ ಮಾಡೋದ್ರಿಂದ ದೇವಿ ಕಾರ್ಯ ಇದು ತಿರಸ್ಕಾರ ಮಾಡಬಾರ್ದು ಅನ್ನೋಕ್ಕೋಸ್ಕರವಾಗಿ ಈ ಕಾರ್ಯಕ್ರಮಕ್ಕೆ ಬಂದೆ. ಆದರೂ ಬಹಳ ಸಮಯ ಆಯಿತು. ಆದರೂ ತಮಗೆಲ್ಲ ಅನುಗ್ರಹ ಇರಲಿ, ದೇವಿಯ ಅನುಗ್ರಹ ಇರಲಿ ಅಂತೇಳಿ ನನ್ನ 2 ಮಾತುಗಳಿಂದ ವಿರಮಿಸ್ತೇನೆ. ಓಂ ಶ್ರೀ ಗುರು ಬಸವಲಿಂಗ.